ವಿಧಿಯು ತನಗೆ ಒಪ್ಪಿಗೆಯಾದರೆ ಎಂಥವರನ್ನು ಸಹ ಒಟ್ಟಿಗೆ ಸೇರಿಸುತ್ತದೆ. ಅವರು ಬೇರೆ ದ್ವೀಪದಲ್ಲಿ, ಮಹಾಸಮುದ್ರದ ಮಧ್ಯದಲ್ಲಿ, ದಿಕ್ಕುಗಳ ಕೊನೆಯಲ್ಲಿದ್ದರೂ ಲೆಕ್ಕಿಸುವುದಿಲ್ಲ. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ, ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ. ಹಾಗೆಯೇ ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬೇಡಿ, ಎಲ್ಲರಿಗೂ ಒಂದು ಗೌರವ, ಬೆಲೆ ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಜೀವನ ಕಲಿಸಿದ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ಒಬ್ಬರ ಮನಸ್ಸು ನೋಯಿಸುವುದು ಸಮುದ್ರಕ್ಕೆ ಕಲ್ಲು ಎಸೆದಷ್ಟೇ ಸುಲಭ. ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಹುದು ಎನ್ನುವುದು ಎಸೆದವರಿಗೆ ತಿಳಿಯುವುದಿಲ್ಲ. ಹಿಂದೆ ಸುಟ್ಟು ಬಿಡಿ ಬೇರೆಯವರ ಮೇಲಿನ ನಿರೀಕ್ಷೆಯನ್ನ. ನೀವು ಒಳ್ಳೆಯವರೆಂದು ನಟಿಸುವುದನ್ನ, ಒಳಗೊಂದು ಹೊರಗೊಂದು ಮಾತನಾಡುವುದನ್ನ. ಬದುಕು ಒಂದು ಪಯಣ, ಅದಕ್ಕೆ ರೆಡಿಮೇಡ್ ರೋಡ್ ಮ್ಯಾಪ್ಗಳಿರುವುದಿಲ್ಲ. ನಮ್ಮ ಗುರಿ, ನಮ್ಮ ದಾರಿ ನಾವೇ ನಿರ್ಧರಿಸಿಕೊಳ್ಳಬೇಕು. ಕಾಲಕ್ಕೆ ಕೊಂಚ ಕಾಲಾವಕಾಶ ಕೊಡು. ಕಾಲಕ್ಕೆ ನಿನ್ನ ಕೆಟ್ಟ ಕಾಲವನ್ನು ಬದಲಾಯಿಸುವ ಶಕ್ತಿ ಇದೆ. ಕಾರಣ ಹೇಳದೆ ಬಿಟ್ಟು ಹೋಗುವವರ ಹಿಂದೆ ಅಲೆದು ಕಾರಣ ಕೇಳುವ ಅವಶ್ಯಕತೆ ಇದೆಯೇ, ಅಥವಾ ಹೋದವರು ಹೋಗಲಿ ಎಂದು ಸುಮ್ಮನಿರುವುದು ಸರಿಯೇ? ಇದು ನಿಮಗೆ ಬಿಟ್ಟಿದ್ದು. ಅತ್ತರೆ ಆಗಿರೋ ನೋವೆಲ್ಲ ಮರೆಯಾಗುವುದಿಲ್ಲ. ನಕ್ಕರೆ ಏನು ನೋವೇ ಆಗಿಲ್ಲ ಅಂತನೂ ಅಲ್ಲ. ಇಲ್ಲಿ ಒಳಗೊಂದು ಹೊರಗೊಂದು ಇರೋರೇ ಎಲ್ಲ. ಯಾರು ಯಾರಿಗೂ ಅರ್ಥವಾಗುವುದಿಲ್ಲ. ಸೈಕಾಲಜಿ ಹೇಳುತ್ತೆ, ಸ್ತ್ರೀಯರು ಬುದ್ಧಿವಂತರು, ಏಕೆಂದರೆ ಅವರು ಕಲಿಯುವುದು ಕಡಿಮೆ, ತಿಳಿದುಕೊಳ್ಳುವುದು ಹೆಚ್ಚು. ಕಾರಣ ಏನೆಂದು ನಿಮಗೆ ತಿಳಿದಿದ್ದರೂ ನೀವು ಒಬ್ಬರ ಬಗ್ಗೆ ಯೋಚಿಸುವುದನ್ನು ಮಾತ್ರ ನಿಲ್ಲಿಸಲು ಸಾಧ್ಯವಾಗುತ್ತಲೇ ಇಲ್ಲ ಎಂದರೆ ಅದರ ಅರ್ಥ ಪ್ರೀತಿಯಲ್ಲದೆ ಬೇರೇನು. ಪ್ರೀತಿಯಲ್ಲಿ ಬೀಳಲು ಕೇವಲ 4 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಮನೋವಿಜ್ಞಾನ ಸಾಬೀತು ಮಾಡಿದೆ. ಮನಸ್ಥಿತಿಯಲ್ಲಿ ತ್ವರಿತ ಬದಲಾವಣೆ ಎಂದರೆ ನೀವು ಯಾರನ್ನಾದರೂ ಕಳೆದುಕೊಂಡಿದ್ದೀರಿ ಎಂದರ್ಥ. ಕಲಿಕೆಯ ನಂತರ ನಿದ್ರಿಸುವುದು ಸ್ಮರಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಮೆದುಳಿಗೆ ಮಾಹಿತಿಯನ್ನು ಪ್ರತಿಕ್ರಿಯೆಗೊಳಿಸಲು ಮತ್ತು ಹೆಚ್ಚು ಮರುಪಡೆಯಲು ಅನುಮತಿಸುತ್ತದೆ. ತಮ್ಮ ಭಾವನೆಗಳನ್ನು ಮರೆಮಾಚುವ ಜನರು ಸಾಮಾನ್ಯವಾಗಿ ಹೆಚ್ಚು ಕಾಳಜಿ ವಹಿಸುತ್ತಾರೆ. ನೀವು ಈಗಾಗಲೇ ನಿಮ್ಮ ಹೃದಯವನ್ನು ತೆರೆದಿರುವವರಿಗೆ ನಿಮ್ಮ ತುಟಿಗಳನ್ನು ಎಂದಿಗೂ ಮುಚ್ಚಬೇಡಿ. ಹೆಚ್ಚಿನ ಐಕ್ಯೂ ಹೊಂದಿರುವ ಮಹಿಳೆಯರು ಸಂಗಾತಿಯನ್ನು ಹುಡುಕುವಲ್ಲಿ ಕಷ್ಟಪಡುತ್ತಾರೆ. ರಾತ್ರಿಯಲ್ಲಿ ಆಲೋಚನೆಗಳ ಅರಿವನ್ನು ನಿಲ್ಲಿಸಲು ನಿಮಗೆ ಸಾಧ್ಯವಾಗದಿದ್ದರೆ ಎದ್ದು ಅವುಗಳನ್ನು ಬರೆಯಿರಿ. ಇದರಿಂದ ನಿಮ್ಮ ಮನಸ್ಸಿಗೆ ನಿದ್ರೆ ಬರುತ್ತದೆ. ಪ್ರತಿ ಪ್ರೀತಿ ಎಂದರೆ ಪ್ರೀತಿ ಎಂದೇನೂ ಇಲ್ಲ. ಕೆಲವು ಬಾರಿ ಕೆಲವು ಅಪರಿಚಿತ ಸಂಬಂಧಗಳಿಗೂ ಹೃದಯ ಚಂಚಲವಾಗುತ್ತದೆ. ಯಾವುದೇ ಸಂದೇಹವಿಲ್ಲದೆ ನೀವು ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿದಾಗ ನೀವು ಅಂತಿಮವಾಗಿ 2 ಫಲಿತಾಂಶಗಳಲ್ಲಿ ಒಂದನ್ನು ಪಡೆಯುತ್ತೀರಿ: ಜೀವನಕ್ಕೆ ಪಾಠ ಅಥವಾ ಜೀವನ ಸಂಗಾತಿ. ಪ್ರೀತಿಯಲ್ಲಿ ತಿಳುವಳಿಕೆ ಅತ್ಯಂತ ಮುಖ್ಯವಾಗಿದೆ. ಯಾರಾದರೂ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಇದ್ದಾಗ ಸಾಮಾನ್ಯವಾಗಿ ನೀವು ಅವರ ಬಗ್ಗೆ ಬಲವಾದ ಧನಾತ್ಮಕ ಅಥವಾ ಋಣಾತ್ಮಕ ಭಾವನೆಗಳನ್ನು ಬಳಸಿಕೊಂಡಿದ್ದೀರಿ. ನಿಮ್ಮ ದೇಹಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮವನ್ನು ಸ್ಪರ್ಶಿಸುವ ಯಾರನ್ನಾದರೂ ಬಿಡಬೇಡಿ. ಕೆಲವೊಮ್ಮೆ ನಿಮ್ಮ ಬಗ್ಗೆ ಕಾಳಜಿ ತೋರುವವರಿಗಿಂತ ಒಂಟಿಯಾಗಿರುವುದು ಉತ್ತಮ. ನೀವು ಇತರರಲ್ಲಿ ನಿಮ್ಮ ಸಂತೋಷವನ್ನು ಹುಡುಕಬೇಡಿ, ಅದು ನಿಮಗೆ ಏಕಾಂಗಿಯಾಗಿರುವಂತೆ ಮಾಡುತ್ತದೆ. ನಿಮ್ಮಲ್ಲಿ ಅದನ್ನು ನೀವು ಹುಡುಕಿ, ಆಗ ನೀವು ಏಕಾಂಗಿಯಾಗಿ ಉಳಿದಿರುವಾಗಲೂ ಸಂತೋಷವನ್ನು ಹೊಂದುತ್ತೀರಾ. ಯಾರೊಬ್ಬರ ಪರಿಣಾಮವು ಪ್ರೀತಿಯಲ್ಲಿ ಅವರ ಆಸಕ್ತಿಯ ಪ್ರತಿಬಿಂಬವಾಗಿದೆ ಎಂದು ಯಾವಾಗಲೂ ನೆನಪಿಡಿ. ನಿಮ್ಮ ಅತ್ಯುತ್ತಮ ಆಯ್ಕೆಯಲ್ಲಿ ನೀವು ಒಟ್ಟಿಗೆ ವಿಚಿತ್ರವಾಗಿರಬಹುದಾದ ಸಂಬಂಧ ಹೊಂದುತ್ತೀರಿ. ಈ 8 ತಂತ್ರಗಳು ನಿಮ್ಮ ಗಮನವನ್ನು ರಿಫ್ರೆಶ್ ಮಾಡಲು ಸಹಾಯ ಮಾಡುತ್ತದೆ. 1. ನಾಚಿಕೆಯಿಂದ ಹೋರಾಡಿ. 2. ಸತ್ಯಗಳ ಮೇಲೆ ಕೇಂದ್ರೀಕರಿಸಿ. 3. ತಿರಸ್ಕರಿಸಿದ ತಕ್ಷಣ ಸ್ವೀಕರಿಸಿ. 4. ಅದನ್ನು ಬರೆಯಿರಿ. 5. ಧನಾತ್ಮಕ ವ್ಯಾಕುಲತೆಯನ್ನು ಕಂಡುಕೊಳ್ಳಿ. 6. ಸ್ವಯಂ ಅನ್ವೇಷಣೆಯಲ್ಲಿ ಕೆಲಸ. 7. ನಿಮ್ಮ ಸ್ವಂತ ಅಗತ್ಯತೆಗಳನ್ನು ಪೂರೈಸಲು ಆದ್ಯತೆ ನೀಡಿ. 8. ಆರೋಗ್ಯಕರ ಅಂತರವನ್ನು ಇಟ್ಟುಕೊಳ್ಳಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.